ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮನ್ನೇ ಹಿಂಬಾಲಿಸಿ ನಿಮ್ಮಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬೇಕಾದಂಥ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶದ ಭಾಗ ಪುರುಷರ ಅಲಂಕಾರದ ಬಗ್ಗೆ, ಭಾಗ 1. ಪುರುಷರ ಅಲಂಕಾರದ ಬಗ್ಗೆ ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ದಾನಿಯೇಲನು 5ನೇ ಅಧ್ಯಾಯ 1-17. ದಾನಿಯೇಲನು 5ನೇ ಅಧ್ಯಾಯ 1-17. ಇದನ್ನು ಎಲ್ಲವನ್ನು ವಿವರಿಸ್ತಾ ಹೋಗಬೇಕಾದ್ರೆ ಬಹಳ ಸಮಯ ಬೇಕಾಗುತ್ತೆ. ಬಹಳ ಚುಟುಕಾಗಿ ಇದನ್ನು ನಾನು ನಿಮಗೆ ವಿವರಿಸೋನಾಗಿದ್ದೇನೆ ದೇವರ ನಾಮದಲ್ಲಿ. ಆಮೇಲೆ ಇದನ್ನು ನೀವೇ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಾನಿಯೇಲನು 5ನೇ ಅಧ್ಯಾಯ 1-17 ನಾವು ಓದುವಾಗ, ಬಾಬಿಲೋನಿನ ರಾಜನಾದ ನೆಬೂಕದ್ನೆಚ್ಚರನಿಗೆ ಒಂದು ಗೋಡೆ ಮೇಲೆ ಒಂದು ಲೇಖನ ಬಂದು ಬರೆಯುವುದನ್ನು ರಾಜನು ಕಾಣ್ತಾ ಇದ್ದಾನೆ. ಅಂದರೆ ಗೋಡೆ ಮೇಲೆ ಒಂದು ಲೇಖನ ಅಂದರೆ ಈಗ ಲೇಖನ ಅಂದರೆ ಒಂದು ಪೆನ್ನೋ ಪೆನ್ಸಿಲೋ, ಈಗ ನಾವು ಹೇಳ್ತಾ ಇದ್ದೇವೆ, ಅದೇ ರೀತಿಯಲ್ಲಿ ಬಂದು ಗೋಡೆ ಮೇಲೆ ಒಂದು ಒಗಟಿನ ರೂಪದಲ್ಲಿ ಬರೆಯುವುದನ್ನು ಕಾಣ್ತಾ ಇದ್ದಾನೆ. ಇದು ಏನೆಂಬುದನ್ನು ಇದನ್ನು ತಿಳಿದುಕೊಳ್ಳಿಕ್ಕೋಸ್ಕರ ಇಡೀ ಆ ಬಾಬಿಲೋನಲ್ಲಿ ಇದ್ದಂಥ ಎಲ್ಲ ವಿದ್ವಾಂಸರನ್ನು, ಮಂತ್ರಾದಿಗಳನ್ನ, ಜ್ಯೋತಿಷರನ್ನು ಪ್ರತಿಯೊಬ್ಬರನ್ನು ಕಳಿಸಿದ್ರು. ಯಾರಿಂದಲೂ ಅದನ್ನು ಏನು ಮಾಡ್ತಾನೆ, ಬಿಡಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಿರುವಾಗ ಈ ಅರಸನ ಪತ್ನಿಯೊಬ್ಬ ಹೇಳ್ತಾನೆ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಒಬ್ಬ ಇದ್ದಾನೆ, ಅವನು ಬಹಳ ನಿಪುಣ, ಅವನೊಬ್ಬ ದೇವರ ಮನುಷ್ಯ, ಅವನನ್ನು ಕರೆಸಿದರೆ ಖಂಡಿತವಾಗಿ ಅವನು ಈ ಒಗಟನ್ನು ಬಿಡಿಸ್ತಾನೆ ಎಂಬುದಾಗಿ. ಹಾಗೆ ಮತ್ತೆ ಈ ಅರಸನು ಏನು ಮಾಡ್ತಾನೆ, ಅರಸನ ಸೈನಿಕರ ಮುಖಾಂತರ ಈ ದಾನಿಯೇಲನನ್ನು ಕರೆಸ್ತಾನೆ. ಕರೆಸಿ ಹೇಳಿದಾಗ ದಾನಿಯೇಲನು ಹೇಳ್ತಾನೆ, ನನ್ನ ಮೂಲಕ ದೇವರು ನಿನಗೆ ಆ ಒಗಟನ್ನು ಬಿಡಿಸಬಹುದು ಎಂಬುದಾಗಿ. ಆದರೆ ನಾನು ಅಂತ ಹೇಳಲಿಲ್ಲ, ನನ್ನ ಮೂಲಕ ದೇವರ ಒಗಟನ್ನು ನಿನಗೆ ಬಿಡಿಸಿ ಕೊಡಬಹುದು ಎಂಬುದಾಗಿ. ಇದರಲ್ಲಿ 16ನೇ ಮತ್ತು 17ನೇ ವಚನಗಳನ್ನು ನಾವು ನೋಡುವಾಗ, ಗುಂಜುಗಂಟುಗಳನ್ನು ಬಿಚ್ಚಬಲ್ಲವನಾಗಿದ್ದಿ ಎಂಬ ಸಮಾಚಾರವು ನನಗೆ ಮುಟ್ಟಿದೆ. ಈ ಬರಹವನ್ನು ಓದಿ ಇದರ ಅಭಿಪ್ರಾಯವನ್ನು ನನಗೆ ತಿಳಿಸಲು ನಿನ್ನಿಂದಾದರೆ ನಾನೀಗ ನಿನಗೆ ಧೂಮ್ರ ವಸ್ತ್ರವನ್ನು ಹೊದಿಸಿ ನಿನ್ನ ಕೊರಳಿಗೆ ಚಿನ್ನದ ಹಾರವನ್ನು ಹಾಕಿಸಿ ನಿನ್ನನ್ನು ರಾಜ್ಯದ 3 ಮುಖ್ಯಾಧಿಕಾರಿಗಳಲ್ಲಿ ಒಬ್ಬರನ್ನಾಗಿ ನೇಮಿಸುವೆನು ಎಂದು ಹೇಳಿದನು. ಅರಸ ಹೇಳ್ತಾನೆ, ನೋಡಪ್ಪ, ನೀನು ಇದನ್ನು ಬಿಡಿಸಿ ಕೊಡ್ತಾ ಇದ್ದೀಯ ಅಂತ ಹೇಳುವಂಥ ಸುದ್ದಿಯನ್ನು ನಾನು ಕೇಳಿದ್ದೇನೆ. ಹಾಗೆ ಕೇಳಿದರೆ ಧೂಮ್ರ ವಸ್ತ್ರ ಅಂದರೆ ಬಹಳ ಬೆಲೆ ಉಳ್ಳಂಥ ಬಹಳ ಶ್ರೇಷ್ಠವಾದಂಥ ವಸ್ತ್ರವನ್ನು ನಿನಗೆ ಹೊದಿಸಿ, ಅಂದರೆ ಸನ್ಮಾನ ಮಾಡಿ, ನಿನ್ನ ಕೊರಳಿಗೆ ಚಿನ್ನದ ಹಾರವನ್ನು ನಾನು ಹಾಕಿ, ಈ ರಾಜ್ಯದ 3 ಮುಖ್ಯ ಅಧಿಕಾರಿಗಳಿದ್ದಾರೆ, ಅದರಲ್ಲಿ ನಿನ್ನನ್ನೊಬ್ಬನಾಗಿ ನಾನು ನೇಮಿಸ್ತೇನೆ ಎಂಬುದಾಗಿ ಈ ದಾನಿಯೇಲನಿಗೆ ಈ ಅರಸನು ಹೇಳ್ತಾ ಇದ್ದಾನೆ. ಆಗ ದಾನಿಯೇಲನು ಅರಸನ ಸನ್ನಿಧಿಯಲ್ಲಿ ನಿಂತುಕೊಂಡು ತಿರುಗಿ ಉತ್ತರವನ್ನು ಕೊಟ್ಟ, ನಿನ್ನ ದಾನಗಳು ನಿನಗೆ ಇರಲಿ, ನಿನ್ನ ಬಹುಮಾನಗಳು ಮತ್ತೊಬ್ಬನಿಗಾಗಲಿ. ಆದರೆ ನಾನು ಈ ಬರಹವನ್ನು ಓದಿ ಇದರ ಅರ್ಥವನ್ನು ರಾಜನಿಗೆ ತಿಳಿಸುವೆನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದಾನಿಯೇಲನು ಹೇಳ್ತಾನೆ, ನಾನು ತಿಳಿಸ್ತೀನಿ, ನಿನ್ನ ದಾನಗಳು ನಿನಗೆ ಇರಲಿ, ನಿನ್ನ ಬಹುಮಾನ ಕೂಡ ನನಗೆ ಬೇಡ, ಅದು ಇನ್ನೊಬ್ಬರಿಗಾಗಲಿ, ನಿನ್ನ ದಾನಗಳು ನಿನಗೆ ಇರಲಿ, ಆದರೆ ಈ ಅರ್ಥವನ್ನು ನಾನು ನಿನಗೆ ತಿಳಿಸ್ತೇನೆ ಎಂಬುದಾಗಿ. ಹಾಗೆ 18ನೇ ವಚನದಲ್ಲಿ ಕೂಡ
ನೋಡುವಾಗ ತಂದೆಯಾದ ದೇವರು ಈ ಅರ್ಥವನ್ನು ಅರಸನಿಗೆ ತಿಳಿಸಲು ದಾನಿಯೇಲನಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟನು. ಹಾಗೆ ನೋಡಿ, ಅರಸನು ಖಂಡಿತವಾಗಿ ಚಿನ್ನದ ಹಾರವನ್ನು ಧೂಮ್ರ ವಸ್ತ್ರವನ್ನು ನಿನಗೆ ಕೊಟ್ಟು 3 ಅಧಿಕಾರಿಗಳಲ್ಲಿ ಒಬ್ಬನನ್ನಾಗಿ ಇಡೀ ದೇಶಕ್ಕೆ ನಾನು ನಿನ್ನನ್ನು ನೇಮಿಸ್ತೇನೆ ಅಂತ ಹೇಳುವಾಗ ದಾನಿಯೇಲನು ಇದಕ್ಕೆ ಒಪ್ತಾ ಇಲ್ಲ. ದಾನಗಳು ನಿನಗೆ ಇರಲಿ, ಬಹುಮಾನಗಳು ಇನ್ನೊಬ್ಬರಿಗೆ ಆಗಲಿ ಎಂಬುದಾಗಿ ದೇವರಿಂದ ನಿಜವಾದ ಆಯ್ಕೆಯಾದಂಥ ಮನುಷ್ಯರಾದರೆ, ಖಂಡಿತವಾಗಿ ದೇವರ ಆತ್ಮ ಅವರಲ್ಲಿ ಇರುವುದಾದರೆ ಇನ್ನೊಬ್ಬರ ಬಹುಮಾನಕ್ಕೆ, ಇನ್ನೊಬ್ಬರ ಇದು ಬಂಗಾರಕ್ಕೆ, ಇನ್ನೊಬ್ಬರ ಬಹುಮಾನಕ್ಕೆ ಅವರು ಒಪ್ಪುವುದಿಲ್ಲ. ದೇವರ ಮಾತನ್ನು ಮಾತ್ರ ತಿಳಿಸುವವರಾಗಿದ್ದಾರೆ ನನ್ನ ಸಹೋದರ ಸಹೋದರಿಯರೇ. ಹಾಗೆ ಇದನ್ನು ಅಳವಡಿಸಿಕೊಳ್ಳುವಾಗ ಇಂಥ ಒಂದು ಸೇವಕರುಗಳನ್ನು, ಇಂಥ ಒಂದು ದೇವರಿಂದ ಆಯ್ಕೆಯಾದಂಥ ಮನುಷ್ಯರನ್ನು ನಾನು ಖಂಡಿತವಾಗಿ ಇಲ್ಲಿವರೆಗೆ ಬರೀ ನನ್ನ 29 ವರ್ಷ ದೇವರೊಂದಿಗೆ ಜೀವಿಸುವಂಥ ವರ್ಷಗಳಲ್ಲಿ ನನಗೆ ಯಾವುದೂ ಬೇಡ ಅಂತ ಹೇಳುವಂಥ ಬರೀ 2 ಸೇವಕರುಗಳನ್ನು ನಾನು ಕಂಡಿದ್ದೇನೆ. ಬಾಕಿ ಎಲ್ಲ ಬಂಗಾರಗಳಿಗಾಗಿ, ಹಣಗಳಿಗಾಗಿ, ಅಲಂಕಾರಗಳಿಗಾಗಿ, ಸ್ಟೈಲ್ಗಳಾಗಿ ಮಾಡಿಕೊಂಡು ಹೋಗವರೇ ಹೊರತು ಈ ರೀತಿಯಲ್ಲಿ ನಾನು ಒಬ್ಬರನ್ನು ಕಾಣಲಿಲ್ಲ. ಹೀಗಿರುವಾಗ ಇಂಥವರನ್ನು ಮಾತ್ರ ದೇವರು ಆದುಕೊಂಡಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ದೇವರು ನಿಜವಾಗಿ ಯಾರನ್ನು ಆದುಕೊಳ್ತಾರೋ, ಯಾರಲ್ಲಿ ದೇವರ ಆತ್ಮ ಇದೆಯೋ, ಅವರು ಯಾವುದೇ ಬಂಗಾರಕ್ಕೋ, ವಸ್ತ್ರಗಳಿಗೂ, ಅಲಂಕಾರಗಳಿಗೂ ಆಸೆ ಪಡುವುದಿಲ್ಲ. ಹೀಗಿರುವಾಗ ಇವತ್ತು ಅನೇಕರು ಏನು ಮಾಡ್ತಾರೆ, ಸೇವಕರುಗಳು ಕೂಡ ಇವತ್ತು ಸೇವಕರುಗಳನ್ನೇ ಹೆಚ್ಚಿಸಿಕೊಳ್ಳವರಾಗಿದ್ದಾರೆ. ಅನೇಕರಿಗೆ ಕುತ್ತಿಗೆಯಲ್ಲಿ ಚೈನ್ ಬೇಕಾಗಿದೆ, ಉಂಗುರ ಬೇಕಾಗಿದೆ, ಇಲ್ಲದ್ರೆ ಅವರವರೇ ಮಾತು ಮಾಡಿಕೊಂಡು ನನಗೆ ಚೈನು ದೇವರು ಕೊಟ್ಟ, ನನಗೆ ಉಂಗುರವನ್ನು ದೇವರು ಕೊಟ್ಟ ಅಂತ ಹೇಳಿಕೊಂಡು ತೋರಿಸಿಕೊಂಡು ಮಾಡಿಕೊಂಡು ಬರೋವರಾಗಿದ್ದಾರೆ. ಯಾರಾದರೂ ಅದಕ್ಕೆ ಯಾರಪ್ಪ ಇದೆಲ್ಲ ಹಾಕಬಾರ್ದಲ್ಲಪ್ಪ, ಇದು ಅಲಂಕಾರ ಎಂಬುದಾಗಿ ಹೇಳಿದರೆ, ಇಲ್ಲ ದೇವರು ನೀವು ಸಂತೋಷವಾಗಿರಿ ಅಂತ ಹೇಳಿದ್ದಾನಲ್ಲ, ಇದು ದೇವರು ಕೊಟ್ಟ, ಇಲ್ಲದ್ರೆ ನನಗೆ ಹೇಗೆ ಬರ್ತಿತ್ತು ಎಂಬುದಾಗಿ ಮರು ಉತ್ತರವನ್ನು ಕೊಡುತ್ತಾರೆ. ಹಾಗಾದರೆ ದಾನಿಯೇಲನು ಯಾಕೆ ಹೇಳಬೇಕಿತ್ತಿಲ್ಲಿ, ನಿನ್ನ ಬಂಗಾರ ನಿನಗಿರಲಿ, ನಿನ್ನ ದಾನಗಳು ನಿನಗೆ ಇರಲಿ, ನಿನ್ನ ಬಹುಮಾನಗಳು ಮತ್ತೊಬ್ಬನಿಗಾಗಲಿ. ದಾನಿಯೇಲನು ಆಸೆ ಪಡಲಿಲ್ಲ. ಬಂಗಾರದ ಮೇಲೆ, ದೇವರ ಮೇಲೆ ಭರವಸೆ ಇಟ್ಟು ಈ ಅರ್ಥವನ್ನು ದೇವರು ನನ್ನ ಮೂಲಕ ನಿನಗೆ ತಿಳಿಯಪಡಿಸ್ತಾರೆ ಎಂಬುದಾಗಿ ಹೇಳಿದ ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕರು ಉಂಗುರ, ಚೈನುಗಳಿಂದ ಅಲಂಕಾರ ಮಾಡಿಕೊಳ್ಳುವವರಾಗಿದ್ದಾರೆ. ಇವರು ಕೂಡ ಅಲ್ಪ ವಿಶ್ವಾಸಿಗಳು, ಕಪಟಿ ವಿಶ್ವಾಸಿಗಳು, ನಿಜವಾಗಿ ದೇವರಿಂದ ಆಯ್ಕೆಗೊಂಡವರಲ್ಲ. ಎರಡನೇದಾಗಿ ಬಟ್ಟೆಗಳ ವಿಚಾರದಲ್ಲಿ ಕೂಡ ಇವತ್ತು ಅನೇಕರು ಅಲಂಕಾರವನ್ನು ಮಾಡಿಕೊಳ್ತಾ ಇದ್ದಾರೆ. ಅವರ ಪ್ಯಾಂಟೇ ಒಂಥರ, ಶರ್ಟೇ ಒಂಥರ, ಎದೆಯವರೆಗೆ ಪ್ಯಾಂಟು, ಎದೆಯಿಂದ ಮೇಲೆ ಮಾತ್ರ ಶರ್ಟು, ಅಲ್ಲಿ ಒಂದು ದಪ್ಪಾದ ಬೆಲ್ಟುಗಳನ್ನು ಹಾಕಿಕೊಂಡು ನಾನಾ ಥರದ ಬಟ್ಟೆಗಳನ್ನು ಹೊಲಿಸಿಕೊಂಡು, ಮ್ಯಾಚಾದ ಬಟ್ಟೆಗಳನ್ನು ಹೊಲಿಸಿಕೊಂಡು, ಬಟ್ಟೆಗಳಲ್ಲಿ ಕೂಡ ಅಲಂಕಾರ ಮಾಡೋರನ್ನು ಇವತ್ತು ಬಹಳ ಜನ ನಾವು ಕಾಣ್ತಾ ಇದ್ದೇವೆ. ನಾವು ಕ್ರೈಸ್ತ ವಿಶ್ವಾಸಿಗಳು, ನಾವು ಸೇವಕರುಗಳು, ನಾವು ಬೋಧಕರುಗಳು ಅಂತ ಹೇಳಿಕೊಂಡು ಈ ರೀತಿ ಬಟ್ಟೆಗಳಲ್ಲಿ ಕೂಡ ಯಾರು ಅಲಂಕಾರ ಮಾಡಿಕೊಂಡು ಹೆಚ್ಚಿಸಿಕೊಂಡು ಹೋಗ್ತಾ ಇದ್ದಾರೋ ಇವರು ಕೂಡ ದೇವರಿಂದ ಆಯ್ಕೆಗೊಂಡವರಲ್ಲ. ಖಂಡಿತವಾಗಿಯೂ ದೇವರ ಆತ್ಮವು ಇವರಲ್ಲಿ ಇಲ್ಲ. ಇವರು ಕೂಡ ಅಲ್ಪ ವಿಶ್ವಾಸಿಗಳಾಗಿದ್ದಾರೆ, ಕಪಟಿ ವಿಶ್ವಾಸಿಗಳಾಗಿದ್ದಾರೆ ಇವರು ದೇವರಲ್ಲಿ. ಹಾಗೆ ಈ ರೀತಿ ಅಲಂಕಾರವನ್ನು ಮಾಡೋಕ್ಕೆ ಇವತ್ತು ನಾವು ಕೂಡ ಹೋಗಬಾರದು. ಒಂದು ವೇಳೆ ದೇವರನ್ನು ಹಿಂಬಾಲಿಸುವುದಾದರೆ ಹಾಗೆ ಚೈನು, ಉಂಗುರ, ಬಟ್ಟೆಗಳಲ್ಲಿ, ಸ್ಟೈಲ್ಗಳಲ್ಲಿ ಬೇರೆ ರೀತಿಯಲ್ಲಿ ನಾವು ಬಹಳ ಎಲ್ಲರಿಗಿಂತ ವಿಭಿನ್ನರಾಗಿ ಕಾಣಬೇಕು ಅಲ್ಲ. ನಡೆ, ನುಡಿ, ಕ್ರಿಯೆ, ನಿನ್ನ ದಾನ ಧರ್ಮಗಳು ಪ್ರತಿ ಒಂದರಲ್ಲಿ ನಮ್ಮ ಕ್ರಿಯೆಗಳಲ್ಲಿ ನಾವು ಅಲಂಕಾರವಾಗಿರಬೇಕು. ಹೃದಯವನ್ನು ಶುದ್ಧಗೊಳಿಸುವವರಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು. ಹೃದಯ ಮತ್ತು ಮನಸ್ಸನ್ನು ನಾವು ಇವತ್ತು ಅಲಂಕಾರ ಮಾಡಿಕೊಳ್ಳಬೇಕಾಗಿದೆ, ಈ ಹೊರಗಿನ ಸ್ಟೈಲಿಗೆ ಅಲ್ಲ. ಮೂರನೇದಾಗಿ ನಾವು ನೋಡುವಾಗ ಇವತ್ತು ಅನೇಕ ವಿಶ್ವಾಸಿಗಳಾಗಲಿ, ಸೇವಕರುಗಳಾಗಲಿ ಕಟ್ಟಿಂಗ್ಗಳ ಬಗ್ಗೆ ನಾನಾ ರೀತಿಯಲ್ಲಿ ತಲೆ ಕೂದಲನ್ನು ಕಟ್ಟಿಂಗ್ ಮಾಡಿಕೊಂಡು ಅಲಂಕಾರ ಮಾಡೋವರಾಗಿದ್ದಾರೆ. ಅನೇಕರು ಅದೇ ರೀತಿಯಲ್ಲಿ ಅಲಂಕಾರ ಮಾಡೋದು ಮಾತ್ರ ಅಲ್ಲ, ಈಗಿನ ಸ್ಟೈಲು ಯಾವ ರೀತಿ ಲೋಕದಲ್ಲಿ ಕಟ್ಟಿಂಗ್ ಇದೆಯೋ ಅದೇ ಕಟ್ಟಿಂಗಿಗೆ ಹೋಗೋವರಾಗಿದ್ದಾರೆ. ಅದು ಮಾತ್ರವಲ್ಲ, ಗಡ್ಡವನ್ನು ಕೂಡ ರೌಂಡಾಗಿ ಒಂದು ಸ್ವಲ್ಪ ಅಗಲದಲ್ಲಿ ಉದ್ದಕ್ಕೆ ಬಿಟ್ಟು ಕೆಳಗಡೆ ಮಾತ್ರ ಒಂದು ಸ್ವಲ್ಪ ಇಲ್ಲಿ
ಮಧ್ಯದಲ್ಲಿ ಬಿಟ್ಟು ಆ ಗಡ್ಡವನ್ನು ಕೂಡ ಸ್ಟೈಲ್ ಮಾಡಿಕೊಂಡು ಕನ್ನಡಿ ನೋಡಿಕೊಂಡು ನಾನು ಹೇಗೆ ಕಾಣ್ತಾ ಇದ್ದೇನೆ, ನನ್ನ ಗಡ್ಡ ಹೇಗೆ ಕಾಣ್ತಾ ಇದೆ, ನನ್ನ ಕೂದಲು ಕಟ್ಟಿಂಗ್ ಹೇಗೆ ಕಾಣ್ತಾ ಇದೆ, ಇದರಲ್ಲಿ ಕೂಡ ಅಲಂಕಾರ ಮಾಡಿಕೊಳ್ಳವರಾಗಿದ್ದಾರೆ. ಖಂಡಿತವಾಗಿ ಇಂಥ ಅಲಂಕಾರ ಕೂಡ ಇದೆಲ್ಲ ಸೈತಾನನಿಂದ ಬಂದಂಥ ಅಲಂಕಾರ. ಒಂದ್ಸಲ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯ ಒಂದು ತಾಲೂಕಿನಲ್ಲಿ ನಾನೊಂದು ಆಶ್ರಮದಲ್ಲಿ ಇದ್ದೆ. ಸ್ವಲ್ಪ ದಿವಸ ಅಲ್ಲಿ ಇದ್ದುಕೊಂಡು ಹೊರಗಡೆ ಹೋಗಿ ಸುವಾರ್ತೆಯನ್ನು ಸಾರುವನಾಗಿದ್ದೆ. ಆವಾಗ ಅಲ್ಲಿ ಒಂದು ದೊಡ್ಡ ಒಂದು ಸೇವಕರು ಡೆಲ್ಲಿ, ಬಾಂಬೆಗೆ ಎಲ್ಲ ಹೋಗೋರು, ಸುವಾರ್ತೆ ಸಾರಿ ಬರೋರು. ಆದರೆ ಅವರ ಕಟ್ಟಿಂಗು, ಅವರ ಗಡ್ಡವನ್ನು ನೋಡಿ ನನಗೆ ಅರ್ಥವಾಯಿತು ಇವರು ನಿಜವಾಗಿ ದೇವರಿಂದ ಆಯ್ಕೆಯಾಗಲಿಲ್ಲ ಎಂಬುದಾಗಿ. ಹಾಗೆ ಇವತ್ತು ಅನೇಕರು ನೋಡುವಾಗ ಗಡ್ಡದಲ್ಲಿ ಕೂಡ ಸ್ಟೈಲ್ ಮಾಡಿಕೊಳ್ಳುವವರಾಗಿದ್ದಾರೆ. ಹಿಂದಿನ ಅವರು ಯಾವ ರೀತಿ ಗಡ್ಡದಲ್ಲಿ ಅಲಂಕಾರ ಮಾಡಿಕೊಳ್ತಾ ಇದ್ರೋ ಅದೇ ರೀತಿ. ಆದರೆ ಇದು ನಿಜವಾಗಲೂ ಇಂಥವರು ದೇವರ ಸೇವಕರುಗಳಲ್ಲ. ಆ ರೀತಿ ಕೂದಲುಗಳನ್ನು ಕೂಡ ಸ್ಟೈಲ್ ಮಾಡಿಕೊಳ್ಳೋರು ಖಂಡಿತವಾಗಿ ವಿಶ್ವಾಸಿಗಳಲ್ಲ, ದೇವರ ಸೇವಕರುಗಳು ಅಲ್ಲ. ಇದೆಲ್ಲ ಮತ್ತಾಯ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸೈತಾನನ ಕಾರ್ಯವಾಗಿದೆ. ಸೈತಾನನು ಯೇಸುವನ್ನು ದೊಡ್ಡ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಇದೆಲ್ಲವೂ ನನ್ನದೆಪ್ಪ, ನೀನು ನನ್ನ ಕಾಲಿಗೆ ಬಿದ್ದೆಯಾದರೆ ಇದು ಎಲ್ಲವನ್ನು ನಿನಗೆ ನಾನು ಕೊಡ್ತೇನೆ ಎಂಬುದಾಗಿ ಅಲ್ಲಿ ತೋರಿಸಿ ಹೇಳುವನಾಗಿದ್ದಾನೆ. ಆಗ ಯೇಸುವಿಲ್ಲ, ನೀನು ಹೋಗಿ ನಿನ್ನ ದೇವರನ್ನು ಮಾತ್ರ ಆರಾಧಿಸೆಂಬುದಾಗಿ ಬರೆದಿದೆಯಲ್ಲ ಎಂಬುದಾಗಿ ಉತ್ತರ ಕೊಟ್ಟನು. ಆದರೆ ಇವತ್ತಿನ ಅನೇಕರು, ಎಲ್ಲರೂ ಅಲ್ಲ, ಕೆಲವರು ಸೇವಕರುಗಳು, ವಿಶ್ವಾಸಿಗಳು ಕೂಡ ಬಂಗಾರಕ್ಕಾಗಿ, ಉಂಗುರಕ್ಕಾಗಿ, ಬಟ್ಟೆಗಳಲ್ಲಿ ಅಲಂಕಾರ, ಕೂದಲುಗಳಲ್ಲಿ ಅಲಂಕಾರ. ನನ್ನ ಸಹೋದರರೇ, ಖಂಡಿತವಾಗಿ ದೇವರ ಆತ್ಮ ನಮ್ಮಲ್ಲಿ ಇರುವುದಾದರೆ ಆ ರೀತಿ ನಡೆಯಲು ನಮ್ಮನ್ನು ಬಿಡುವುದಿಲ್ಲ. ಒಂದು ವೇಳೆ ನಾವು ದೇವರ ಸತ್ಯ ಸುವಾರ್ತೆಯನ್ನು, ದೇವರನ್ನು ನಂಬಿಕೊಂಡು ನಾವು ದೇವರನ್ನು ಹಿಂಬಾಲಿಸಬೇಕೆಂಬ ಮನಸ್ಸು ನಮ್ಮಲ್ಲಿದ್ದರೆ ಇಂಥ ಅಲಂಕಾರಗಳಿಗೆ ನಾವು ಹೋಗಬಾರದು. ಇನ್ನು ಕೆಲವರು ಉದ್ದ ಬಟ್ಟೆಯನ್ನು ಹಾಕೊಳ್ತಾರೆ, ನಾವು ಪರಿಶುದ್ಧರು ಎಂಬುದಾಗಿ. ಆದರೆ ಇಲ್ಲಿ ಪ್ರಾರ್ಥನಾಲಯಕ್ಕೆ ಬರುವಾಗ ಮಾತ್ರ ಉದ್ದ ಬಟ್ಟೆ, ಮನೆಯಿಂದ ಬರುವಾಗಲೂ ಉದ್ದ ಬಟ್ಟೆ ಇಲ್ಲ, ಆ ಪ್ರಾರ್ಥನೆ ಕಳೆದ ಮೇಲೆ ಉದ್ದ ಬಟ್ಟೆ ಇಲ್ಲ, ಅಲ್ಲಿ ಆ ಪ್ರಾರ್ಥನೆ ಮುಗಿದ ಮೇಲೆ ಹೊರಗೆ ಹೋಗುವಾಗ ನಾನಾ ಥರದ ಬಟ್ಟೆಗಳು. ಆಗ ಈ ಸಮಯದಲ್ಲಿ ಮಾತ್ರ ಇವರ ಅಲಂಕಾರ, ಆಗ ಮಾತ್ರ ಇವರು ಪರಿಶುದ್ಧರು, ಬಾಕಿ ಸಮಯದಲ್ಲಿ ಇವರು ಎಂಥವರು ಎಂಬುದಾಗಿ ಇದನ್ನು ನಾವೇ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇದು ಕೂಡ ಒಂದು ಅಲಂಕಾರವಾಗಿದೆ. ಇನ್ನು ಅನೇಕರಿಗೆ ನಾನಾ ರೀತಿ ಮುಖಕ್ಕೆ ಸುಗಂಧ ದ್ರವ್ಯವನ್ನು ಉಜ್ಜಿಕೊಂಡು ಘಮ್ಮ ಘಮ್ಮ ಅಂತ ಹೇಳಬೇಕು. ಇನ್ನು ಅನೇಕರಿಗೆ ಬಟ್ಟೆಗೆ, ಶರ್ಟಿಗೆ ಎಲ್ಲ ಸೆಂಟ್ ಹೊಡ್ಕೊಂಡು ಘಮ್ಮ 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 ಅಂತ ಹೇಳ್ಕೊಂಡು ಬರಬೇಕು. ಇದು ಒಂದು ಅಲಂಕಾರ. ಇವರೆಲ್ಲರೂ ಸೈತಾನನ ಹಿಂಬಾಲಿಸ್ತಾ ಇದ್ದಾರೆ ಹೊರತು ದೇವರನ್ನು ಹಿಂಬಾಲಿಸ್ತಾ ಇಲ್ಲ. ಸೈತಾನನ ಆತ್ಮ ಇವರಲ್ಲಿ ಇದೆ ಹೊರತು ದೇವರ ಆತ್ಮ ಇವರಲ್ಲಿ ಇಲ್ಲ. ಆದ್ದರಿಂದ ನಾವು ಈ ರೀತಿ ಆಗಬಾರದು. ದೇವರನ್ನು ಹಿಂಬಾಲಿಸುವುದಾದರೆ ಬರೀ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಾವು ಜೀವಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಮತ್ತಾಯ 23ನೇ ಅಧ್ಯಾಯ 27-28. ಮತ್ತಾಯ 23, 27, 28. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಳಸಿನಿಂದಲೂ ತುಂಬಿರುತ್ತವೆ. ಹಾಗೆ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಇವತ್ತು ಅನೇಕ ಹಣವಂತರು ಏನು ಮಾಡ್ತಾರೆ ಅಂದರೆ, ಅವರಲ್ಲಿ ಒಬ್ಬರು ಸತ್ತರೆ ತಗೊಂಡೋಗಿ ಸಮಾಧಿ ಮಾಡ್ತಾರೆ, ಅದ್ರ ಮೇಲೆ ಒಂದು ಗೋರಿಯನ್ನು ಕಟ್ತಾರೆ, ನಾನಾ ರೀತಿ ಪೈಂಟನ್ನು ಹೊಡೆದು ಆ ಗೋರಿ ಮಾತ್ರ ಫಲ 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 ಅಂತ ಭಾಳ ಚೆನ್ನಾಗಿರ್ತದೆ. ಆದರೆ ಶವವು ಏನಾಗಿರ್ತದೆ, ಅದರ ಒಳಗಡೆ ಕೊಳೀತಾ ಇರ್ತದೆ. ಹಾಗೆ ಇವತ್ತು ಅನೇಕರು ದೇವರ ಹೆಸರನ್ನು ಹೇಳಿಕೊಂಡು ನಾವು ಕ್ರೈಸ್ತರು, ನಾನು ದೇವರ ಮಗ, ನಾನು ದೇವರ ಮಗಳು, ನಾನೊಂದು ಸರಿಯಾದ ವಿಶ್ವಾಸಿ, ನಾನೊಂದು ಸೇವಕ, ನಾನೊಬ್ಬ ಪಾಸ್ಟ್ರು, ನಾನು ಅಂಥವನು, ನಾನು ಇಂಥವನು ಅಂತ ಹೇಳಿಕೊಂಡು ಈ ರೀತಿ ಸಮಾಧಿಗೆ ಬಣ್ಣ ಬಳಿದ ಹಾಗೆ ಆಗುತ್ತೀರೆಂಬುದಾಗಿ ಯೇಸುಸ್ವಾಮಿ ಮತ್ತಾಯನ ಮೂಲಕ ತಿಳಿಯಪಡಿಸಿದ್ದಾರೆ. ಹೊರಗಡೆ ಮಾತ್ರ ಅಲಂಕಾರ, ಆದರೆ ಒಳಗಡೆ ದೇವರ ವಾಕ್ಯಕ್ಕೆ ವಿಧೇಯರಾಗಲಿಲ್ಲ, ಆ ನಡತೆ
ಇರಲಿಲ್ಲ. ಪೂರ್ತಿ ಇವರ ಹೃದಯ ಕೂಡ ಕೊಳತು ಹೋಗಿದೆ. ಯೋಚನೆಗಳು ಬೇರೆ, ಕಾರ್ಯಗಳು ಬೇರೆ. ಹೊರಗಡೆ ಮಾತ್ರ ಇವರು ಅಲಂಕಾರವಾಗಿ ಆ ಸಮಾಧಿಗೆ ಬಣ್ಣ ಹಚ್ಚಿದ, ಸುಣ್ಣ ಹಚ್ಚಿದ ಸಮಾಧಿಯಾಗಿ, ಆದರೆ ಒಳಗಡೆ ಶವವು ಕೊಳೆತ ಹಾಗೆ ಇವರ ಮನಸ್ಸು, ಇವರ ಕೆಲಸಗಳು, ಇವರ ಹೃದಯದ ಮನಸ್ಸುಗಳು, ಪ್ರತಿ ಒಂದು ನಡೆ ನುಡಿ ಕಾರ್ಯಗಳು ಆ ಸಮಾಧಿಯೊಳಗೆ ಕೊಳೆಯುತ್ತಿರುವಂಥ ಹೆಣಕ್ಕೆ ಸಮ ಎಂಬುದಾಗಿ ಯೇಸುಸ್ವಾಮಿ ನಮಗೆ ಬಹಳ ಕಠಿಣವಾಗಿ ಇಂಥ ಅಲಂಕಾರ ಮಾಡೋರಿಗೆ ಎಚ್ಚರಿಸುತ್ತಾ ಇದ್ದಾರೆ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಹೊರಗಡೆ ಮಾತ್ರ ಅಲಂಕಾರ. ನಿಜವಾದ ಒಂದು ವಿಶ್ವಾಸಿಗಳಾದರೆ, ಸೇವಕರುಗಳಾದರೆ ಅಲಂಕಾರ ಮಾಡುವುದಿಲ್ಲ. ಆದರೆ ನಮಗೆ ಮೊದಲಿನಿಂದಲೇ ಏನು ಬಟ್ಟೆ ಬಂದಿದೆಯೋ ಅವರನ್ನು ಅವರೇ ತಗ್ಗಿಸಿಕೊಂಡು ಅವರ ನಡೆ ನುಡಿ ಕ್ರಿಯೆಗಳಲ್ಲಿ ಪ್ರತಿಯೊಂದು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇರ್ತಾರೆ. ದೇವರ ಕಾರ್ಯಗಳು ಅವರಲ್ಲಿ ನಡೀತಾ ಇರ್ತವೆ. ಉದಾಹರಣೆಗೆ ಸರ್ವ ಸೃಷ್ಟಿ ಮಾಡಿದಂಥ ಯೇಸುಸ್ವಾಮಿ ಕೂಡ ನಾವು ಫಿಲಿಪ್ಪರಿಗೆ ಬರೆದ ಪತ್ರದಲ್ಲಿ ನಾವು ಓದುತ್ತೇವೆ. ಇಡೀ ಸರ್ವ ಸೃಷ್ಟಿ ಮಾಡಿದಂಥ ದೇವರು ಆದಿಯೂ ಅಂತ್ಯವೂ ಎಲ್ಲವೂ ಅವರೇ ಆಗಿದ್ದಾರೆ. ಆದರೆ ದಾಸನ ರೂಪ ಧರಿಸಿಕೊಂಡು ಬಂದು ದಾರಿ ಬದಿಯಲ್ಲಿ ಜನಿಸಿದರು ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಸರ್ವ ಸೃಷ್ಟಿಕರ್ತನ ಜಾಗವರು ಇಡೀ ದೇವರು ಇವತ್ತು ಒಂದು ಮಟ್ಟದಲ್ಲಿ ಬಂದು ಜನಿಸಿ ಯಾಕೆ ಒಂದು ಉದಾಹರಣೆಯನ್ನು ತೋರಿಸ್ಬೇಕಾಗಿತ್ತು ಇವತ್ತು? ಆಗ ಅವರಿಗೆ ಅಲಂಕಾರ ಮಾಡಿಕೊಂಡು ಬರ್ಬೋದಿತ್ತಲ್ಲ. ಬಂದು ಎಲ್ಲಿ ಜನಿಸಿದ್ರು? ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ, ಇವತ್ತು ಕೋಟಿ ಕೋಟಿ ಬಿಲ್ಡಿಂಗಲ್ಲಿ ಜನಿಸಿದ್ರಾ? ಇಲ್ಲ, ದಾರಿ ಬದಿಯಲ್ಲಿ ಜನಿಸಿದರು. ಆದರೆ ಅನೇಕರು ಹೇಳ್ತಾರೆ ಗೋದಲಿಯಲ್ಲಿ ಜನಿಸಿದ ಅಂತ. ಗೋದಲಿಯಲ್ಲಿ ಸುತ್ತಿ ಮಲಗಿಸಿದಷ್ಟೇ, ಆದರೆ ಜನಿಸಿದ್ದು ಅವರು ದಾರಿ ಬದಿಯಲ್ಲಿ. ಆದರೆ ಇದರ ಅರ್ಥ ಏನಪ್ಪ ಅಂದರೆ, ನಿಮ್ಮನ್ನು ನೀವು ಕೂಡ ಈ ರೀತಿ ಮೇಲೆ ಹೆಚ್ಚಿಸಿಕೊಳ್ಳದೆ, ಅಲಂಕಾರ ಮಾಡದೆ, ಇದೇ ರೀತಿಯಲ್ಲಿ ನೀವು ಜೀವಿಸಿ ನಾನು ಹೇಳಿದಂಥ ಕಾರ್ಯಗಳನ್ನು ನೀವು ಮಾಡ್ತಾ ಹೋಗಿ ಎಂಬ ಉದಾಹರಣೆ. ಆದರೆ ಇವತ್ತು ಅನೇಕರಲ್ಲಿ ಇದೆಯೋ? ಇಲ್ಲ. ಸೈತಾನನ ಕಾರ್ಯ, ಅಲಂಕಾರ, ಅಂದ ಚಂದ, ಉಂಗುರ, ಚೈನು, ಕಟ್ಟಿಂಗು, ಬಟ್ಟೆಗಳಲ್ಲಿ ನಾನಾ ರೀತಿ. ಅದು ಸಮಾಧಿಯೊಳಗೆ ಕೊಳೆತಿರುವಂಥ ಆ ಹೆಣಕ್ಕೆ ಎಲುಬುಗಳಿಗೆ ಸಮ ಎಂಬುದಾಗಿ ದೇವರು ಮತ್ತಾಯನ ಮೂಲಕ ತಿಳಿಯಪಡಿಸಿದ್ದಾರೆ. ಹೊರಗಡೆ ಮಾತ್ರ ಆ ಸಮಾಧಿಗೆ ಬಣ್ಣ ಹಚ್ಚಿದಾಗೆ ಬಹಳ ಚೆನ್ನಾಗಿ ಕಾಣ್ತಾರೆ. ಇದರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಕೊನೆಯ ಒಂದು ವಚನವನ್ನು ನೋಡಿಕೊಳ್ಳೋಣ. ಮತ್ತಾಯ 23:12. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ತನ್ನನ್ನು ತಾನೇ ಬರಿದು ಮಾಡಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅಲಂಕಾರ ಮಾಡದೆ, ದೇವರ ನಮ್ಮ ನಡೆ ನುಡಿ ಕಾರ್ಯದಲ್ಲಿ ನಾವು ದೇವರನ್ನು ತೋರಿಸಿಕೊಂಡು ನಮ್ಮನ್ನು ನಾವೇ ತಗ್ಗಿಸಿಕೊಂಡು ಹೋಗುವುದಾದರೆ ಖಂಡಿತವಾಗಿ ಅಂಥವರನ್ನು ದೇವರು ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ. ಯಾರು ತನ್ನನ್ನು ತಾನೇ ಅಲಂಕಾರದಲ್ಲಿ ಯಾರು ಹೆಚ್ಚಿಸಿಕೊಳ್ಳುತ್ತಾರೋ, ಎಲ್ಲರ ಮುಂದೆ ನಾನು ಬಹಳ ಚೆನ್ನಾಗಿ ಕಾಣಬೇಕು, ಹಾಗೆ ಕಾಣಬೇಕು, ಹೀಗೆ ಕಾಣಬೇಕು, ನಾನಂಥವನು, ನಾನಿಂಥವನು, ನಾನು ಅಷ್ಟು ಓದಿದ್ದೇನೆ, ಇಷ್ಟು ಓದಿದ್ದೇನೆ ಎಂಬುದಾಗಿ ಅಂಥವ್ರನ್ನ ದೇವರು ತಗ್ಗಿಸಲ್ಪಡುತ್ತಾನೆ. ಇದು ಕೂಡ ಅನೇಕರನ್ನ ಇವತ್ತು ನನ್ನ ಕಣ್ಣಲ್ಲಿ ಕಂಡಿದ್ದೇನೆ, ಕಾಣುತ್ತಲೇ ಇದ್ದೇನೆ. ಆದರೆ ನನ್ನ ಸಹೋದರರೇ, ದೇವರ ಆತ್ಮನು ಯಾರಲ್ಲಿದ್ದಾರೆ ಅಂಥವ್ರನ್ನ ಈ ರೀತಿ ಅಲಂಕಾರಕ್ಕೆ ಬಿಡುವುದಿಲ್ಲ. ಒಂದು ವೇಳೆ ನಮ್ಮನ್ನು ನಾನು ದೇವರೊಂದಿಗೆ ಜೀವಿಸ್ತೇನೆ, ನನಗೆ ಪ್ರಾಪಂಚಿಕ ವಿಷಯ ಬೇಡ, ದೇವರವನ್ನು ಹಿಂಬಾಲಿಸಿ ನಾನು ಭೂಲೋಕದಲ್ಲಿ ನನ್ನ ಜೀವನವನ್ನು ಅಂತ್ಯಗೊಳಿಸುತ್ತೇನೆ ಎಂಬುದಾಗಿದ್ದರೆ ಈ ರೀತಿ ಅಲಂಕಾರ ನಮ್ಮಲ್ಲಿರಬಾರದು. ನಮ್ಮನ್ನು ನಾವೇ ತಗ್ಗಿಸಿಕೊಂಡು ಮುಂದೆ ಹೋಗಬೇಕಾಗಿದೆ. ದಯವಿಟ್ಟು ಅಲಂಕಾರ ಮಾಡುವುದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅದು ಸೈತಾನನ ಕಾರ್ಯವಾಗಿದೆ. ಅವರಲ್ಲಿ ಸೈತಾನ ಕಾರ್ಯ ಮಾಡ್ತಾ ಇದ್ದಾನೆ. ಸೈತಾನನ ಆತ್ಮ ಅವರಲ್ಲಿದೆ. ಸೈತಾನ ಅವರನ್ನು ನಡೆಸ್ತಾ ಇದ್ದಾನೆ. ಇವರು ಸೈತಾನನ ಹಿಂಬಾಲಿಸುವವರಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಸಂದೇಶ ಭಾಗವನ್ನು ನನ್ನ ಸಹೋದರರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರು ಇದನ್ನು ಕೇಳಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯದಂತೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ ನೀವು ಅವರಿಗೆ ಸಹಾಯ ಮಾಡಿರಿ. ತಂದೆಯಾದ ದೇವರೇ, ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ನಿಮ್ಮ ಮಾತಿಗೆ ವಿಧೇಯರಾಗಲು ಸಾಧ್ಯವಿಲ್ಲ. ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ ಕೂಡ ಹೇಳಿದ್ದಾರೆ. ಹೌದು ಸ್ವಾಮಿ, ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.